ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಜೀಗುಜ್ಜೆ ಫ್ರೈ ಮಾಡ್ತಿದ್ದೇನೆ. ಇದನ್ನ ಇಂಗ್ಲಿಷ್ ಅಲ್ಲಿ ಬ್ರೆಡ್ ಫ್ರೂಟ್ ಫ್ರೈ ಅಂತ ಸಹ ಕರೀತಾರೆ. ಇದರ ಟೇಸ್ಟ್ ಅಂತೂ ಯಾವುದೇ ಮೀನ್ ಫ್ರೈಗೂ ಕಮ್ಮಿ ಇಲ್ಲ. ಹಾಗೆ ತುಂಬಾನೇ ಸಾಫ್ಟ್ ಆಗಿ ಡಿಲಿಷಿಯಸ್ ಆಗಿರ್ತದೆ. ಇದನ್ನ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಜೀಗುಜ್ಜೆಯನ್ನು ತಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ಫಸ್ಟ್ ಚಂದ ಮಾಡಿ ತಕ್ಕೊಳ್ಬೇಕು. ನಂತರ ನೀವು ಚಿಕ್ಕ ಚಿಕ್ಕ ಸ್ಲೈಸ್ ಅನ್ನು ಮಾಡಿ ನೀರಲ್ಲಿ ಹಾಕ್ಬೇಕು. ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಸೊನೆ ಇರ್ತದೆ. ಅದರಿಂದ ನೀವು ಕಟ್ ಮಾಡಿದ ತಕ್ಷಣ ಅದನ್ನ ನೀರಲ್ಲಿ ಹಾಕಿ ಒಂದು ಸಲ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ. ಹಾಗೆ ನೀವು ಇದರ ಮಧ್ಯ ಪೋರ್ಷನ್ ಅನ್ನು ನಾನು ವಿಡಿಯೋದಲ್ಲಿ ತೋರಿಸೋ ರೀತಿ ಕಟ್ ಮಾಡ್ಕೊಳ್ಬೇಕು. ನಂತರ ನೀವು ಇದನ್ನ ನೀರಿಗೆ ಹಾಕಿ ಚಂದ ಮಾಡಿ ತೊಳ್ಕೊಳ್ಳಿ. ನಂತರ ನೀವು ನೀರಿಂದ ತೆಗೆದು ಅದನ್ನ ಒಂದು ಪ್ಲೇಟಿಗೆ ಹಾಕಿ ಸೈಡ್ ಅಲ್ಲಿ ಎತ್ತಿಡಿ. ಇವಾಗ ಅದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ನೆನೆಸಿರುವ ಬ್ಯಾಡ್ಗೆ ಮೆಣಸು, ಕೊತ್ತಂಬರಿ, ಅರಿಶಿನ, ಹಿಂಗ್, ಹುಣಸೆ ಹಣ್ಣು, ಹಾಗೆ ನೆನೆಸಿರುವ ಅಕ್ಕಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಹಾಗೆ ಬೇಕಾದಷ್ಟು ನೀರನ್ನು ಹಾಕಿ ನೈಸ್ ಆಗಿ ರುಬ್ಬಿ ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ತೇನೆ. ಇದು ಸ್ವಲ್ಪ ದಪ್ಪನೇ ಇರಬೇಕು. ಇವಾಗ ನಾವು ಮಾಡಿರೋ ಮಸಾಲವನ್ನು ಒಂದು ಪ್ಲೇಟಿಗೆ ಹಾಕೊಳ್ಬೇಕು. ನಂತರ ಸ್ವಲ್ಪ ಸ್ವಲ್ಪನೇ ತಕೊಂಡು ಜೀಗುಜ್ಜೆ ಪೀಸಿ ಎರಡು ಕಡೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ಹೀಗೆ ನಾವು ಎಲ್ಲಾ ಪೀಸಸ್ಗೂ ಚಂದ ಮಾಡಿ ಕೋಟ್ ಮಾಡಿದ ನಂತರ ಒಂದು 15-20 ನಿಮಿಷ ಮ್ಯಾರಿನೇಷನ್ ಗೆ ಸೈಡ್ ಅಲ್ಲಿ ಇಡ್ಬೇಕು. ಹೀಗೆ ಮಾಡೋದ್ರಿಂದ ಅದು ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ತದೆ. ಇವಾಗ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ರವನ್ನು ಹಾಕಿ ಎರಡು ಕಡೆ ಇದನ್ನ ಕೋಟ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ರವಾ ಕೋಟ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಸ್ಕಿಪ್ ಸಹ ಮಾಡಬಹುದು. ನಾನಿಲ್ಲಿ ಎಕ್ಸ್ಟ್ರಾ ಕ್ರಂಚಿಗೆ ಈ ರವಾ ಕೋಟ್ ಅನ್ನು ಮಾಡ್ಕೊಳ್ತಿದ್ದೇನೆ. ಇವಾಗ ನಾನು ಎಲ್ಲಾ ಪೀಸಿಗೆ ರವಾ ಕೋಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಇನ್ನೊಂದು ತವಾಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದೇ ಸ್ಲೈಸ್ ಅನ್ನ ಇಟ್ಟು ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇದು ಒಳಗಡೆ ತುಂಬಾನೇ ಸಾಫ್ಟ್, ಹಾಗೆ ಹೊರಗಡೆ ತುಂಬಾ ಕ್ರಿಸ್ಪಿ ಆಗಿ ಬರ್ತದೆ. ಇದನ್ನ ನೀವು ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ಆಗಿ ಸಹ ತಿನ್ಬಹುದು, ಇಲ್ಲಾಂದ್ರೆ ಊಟದ ಜೊತೆ ಸ್ಟಾರ್ಟರ್ ಆಗಿ ಸಹ ತಿನ್ಬಹುದು. ಹಾಗೆ ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಚಾನೆಲ್ ಅಥವಾ ಪೇಜ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.